students. University of Mysore, BCom 6th semester, Advanced Cost and Management Accounting. ಅದರಲ್ಲಿ ಫಸ್ಟ್ ಚಾಪ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಂಟ್ರೊಡಕ್ಷನ್ ಪಾರ್ಟ್ನ ಈ ವಿಡಿಯೋದಲ್ಲಿ ನೋಡೋಣ. Let us first discuss about the meaning and definition of management accounting. Management accounting is the modern concept of accounts as a tool of management. It means ನೀವು ಈ ಅಕೌಂಟಿಂಗ್ ಸಬ್ಜೆಕ್ಟ್ನ ಎವಲ್ಯೂಷನ್ ನೋಡ್ತಾ ಬಂದರೆ ಫಸ್ಟ್ ನೀವು ಕಲಿಯೋದು ಫಿನಾನ್ಷಿಯಲ್ ಅಕೌಂಟಿಂಗ್. ಆ ಫಿನಾನ್ಷಿಯಲ್ ಅಕೌಂಟಿಂಗ್ನ ಅಡ್ವಾನ್ಸ್ ಪಾರ್ಟೇ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ನ ಮುಂದುವರಿದ ಭಾಗನೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹೇಗೆ ಆರ್ಗನೈಸೇಷನ್ಗೆ ಮ್ಯಾನೇಜ್ಮೆಂಟ್ಗೆ ಒಂದು ಟೂಲ್ ಆಗಿ ಹೆಲ್ಪ್ ಆಗುತ್ತೆ, ಅದರ ಆಬ್ಜೆಕ್ಟಿವ್ಸ್ ಏನು, ಅದರ ಅಡ್ವಾಂಟೇಜಸ್ಸು, ಸ್ಕೋಪ್, ಮತ್ತು ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಉಳಿದ ಫಿನಾನ್ಷಿಯಲ್ ಅಕೌಂಟಿಂಗು ಹಾಗೂ ಕಾಸ್ಟ್ ಅಕೌಂಟಿಂಗು ಇರುವ ಡಿಫರೆನ್ಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಕ್ಯಾನ್ ಹೆಲ್ಪ್ ಮ್ಯಾನೇಜರ್ಸ್ ಐಡೆಂಟಿಫೈ, ಸಾಲ್ವ್ ಪ್ರಾಬ್ಲಮ್ಸ್ ಆ್ಯಂಡ್ ಇವ್ಯಾಲ್ಯುಯೇಟ್ ಪರ್ಫಾರ್ಮೆನ್ಸ್. ಕಂಪನಿಯ ಪ್ರಾಬ್ಲಮ್ಸ್ ಏನು ಅನ್ನೋದನ್ನು ತರೋವಾಗಿ ಸ್ಟಡಿ ಮಾಡಿ, ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ, ಅದಕ್ಕೆ ಸೊಲ್ಯೂಷನ್ ಕೊಟ್ಟು, ಮತ್ತು ಮೆಷಿನ್ಸ್ ಇದರ ಪರ್ಫಾರ್ಮೆನ್ಸ್ನ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಈ ಮ್ಯಾನೇಜ್ಮೆಂಟ್ ಅಕೌಂಟು ನಿಮಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ನಾವು ಮುಂಚೆ ಕಲ್ತಿದ್ದೀವಿ. ಈ ಸಬ್ಜೆಕ್ಟು ನಮಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಜಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆನ್ ದಿ ಬೇಸ್ ಆಫ್ ಪಾಸ್ಟ್ ರೆಕಾರ್ಡ್ಸ್ ಇಟ್ ಹೆಲ್ಪ್ಸ್ ಅಸ್ ಟು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಹಾಗೆ ಕಾಸ್ಟ್ ಅಕೌಂಟ್ ಕೂಡ ನೀವು ನಿಮ್ಮ ಪ್ರೀವಿಯಸ್ ಸೆಮಿಸ್ಟರ್ನಲ್ಲಿ ಓದಿರ್ತೀರ. ಅದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಅನಲೈಸಿಂಗ್ ಕಾಸ್ಟ್ ಫಾರ್ ಕಂಟ್ರೋಲ್ ಆ್ಯಂಡ್ ಮ್ಯಾಕ್ಸಿಮೈಸಿಂಗ್ ಎಫಿಷಿಯನ್ಸಿ. ಅಂದರೆ ಪ್ರತಿಯೊಂದು ಕಾಸ್ಟ್ ಸೆಂಟರ್ನ ಐದರ್ ಡಿಪಾರ್ಟ್ಮೆಂಟ್, ಮೆಷಿನ್, ಮೆನ್ ಆರ್ ಪ್ರಾಡಕ್ಟ್, ಪ್ರತಿಯೊಂದಕ್ಕೂ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಕಾಸ್ಟ್ ರಿಡ್ಯೂಸ್ ಮಾಡ್ಬೋದು ಮತ್ತು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನ ಹೇಗೆ ಮಾಡ್ಬೋದು ಅಂತ ನೀವು ಕಾಸ್ಟ್ ಅಕೌಂಟಿಂಗ್ನಲ್ಲಿ ನೋಡ್ತೀರಾ. ಹಾಗೆ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಏನಂತ ಹೇಳಿದ್ರೆ, ಇಟ್ ಈಸ್ ಅಸಿಸ್ಟಿಂಗ್ ಮ್ಯಾನೇಜ್ಮೆಂಟ್ ಫಾರ್ ಪ್ಲ್ಯಾನಿಂಗ್, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಕಂಟ್ರೋಲ್. ಸೊ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಯಾವ ರೀತಿ ಡಿಸಿಷನ್ ತಗೋಬೇಕು, ಮಾರ್ಕೆಟ್ನಲ್ಲಿ ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ, ಮತ್ತು ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ತಿಳಿಸ್ಕೊಡುತ್ತೆ. ಅದು ಒಂದು ಡೆಫಿನಿಷನ್ ಇದೆ, ಸೀಮಾ ನಿಮ್ಗೆ ಗೊತ್ತಿರಬೇಕಲ್ಲ, ಚಾರ್ಟರ್ಡ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಆಫ್ UK. ಇದನ್ನೊಮ್ಮೆ ಓದಿ. ಸೊ ಆ ಡೆಫಿನಿಷನ್ನಲ್ಲಿ ನಿಮಗೆ ಏನು ಕಂಟೆಂಟ್ಸ್ ಒಳಗೊಂಡಿದೆ ಅಂದರೆ, ಫಾರ್ಮುಲೇಟಿಂಗ್ ಸ್ಟ್ರಾಟಜಿ,
planning and controlling activities, decision making, optimizing the use of resources. It may be material, men, or machines. Disclosure to shareholders and other external to the entity. Disclosure to employees. Safeguarding assets. ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಡೆಫಿನೇಷನ್ ಇದು. ಇವಿಷ್ಟು ಏನು ಹೇಳಿದ್ದಾರೆ ಅದನ್ನು ಮುಂದಿನ ಸ್ಲೈಡ್ಸ್ನಲ್ಲಿ ಒನ್ ಬೈ ಒನ್ ಆಗಿ ಓವರ್ ಆಲ್ ಆಗಿ ನಿಮಗೆ ಈ ಆಬ್ಜೆಕ್ಟಿವ್ಸು ಮತ್ತು ಸ್ಕೋಪ್ನ ಡಿಸ್ಕಸ್ ಮಾಡುವಾಗಲೇ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್, ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದರ ಸ್ಕೋಪು ಎಷ್ಟಿದೆ ಅಂತ ಹೇಳಿದ್ರೆ, ನಾಟ್ ಲೈಕ್ ಅದರ್ ಟಾಪಿಕ್ಸ್. ಇಟ್ ಇನ್ಕ್ಲೂಡ್ಸ್ ನಾಟ್ ಓನ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್, ಬಟ್ ಆಲ್ಸೋ ಇಂಟರ್ನಲ್ ಆಡಿಟ್, ಟ್ಯಾಕ್ಸ್ ಅಕೌಂಟಿಂಗ್, ಆಫೀಸ್ ಸರ್ವಿಸಸ್, ಕಾಸ್ಟ್ ಕಂಟ್ರೋಲ್ and other control procedures. ಫಿನಾನ್ಷಿಯಲ್ ಅಕೌಂಟ್ನ ಬೇಸ್ ಮೇಲೆ ಕಾಸ್ಟ್ ಅಕೌಂಟಿಂಗ್ ಇಂಟ್ರೊಡ್ಯೂಸ್ ಮಾಡೋದು. ಕಾಸ್ಟ್ ಅಕೌಂಟಿಂಗ್ನಲ್ಲಿ ಕೆಲವು ಡ್ರಾಬ್ಯಾಕ್ಸ್ ಇದೆ ಅಂತೇಳಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಇಂಟ್ರೊಡ್ಯೂಸ್ ಮಾಡೋದು. ನೀವು ಮ್ಯಾನೇಜ್ಮೆಂಟ್ ಅಕೌಂಟ್ನಲ್ಲಿ ಕಾಸ್ಟ್ ಅಕೌಂಟಿಂಗು, ಫಿನಾನ್ಷಿಯಲ್ ಅಕೌಂಟಿಂಗ್ ಎರಡೂ ಕಂಟೆಂಟನ್ನು ನೋಡ್ತೀರಾ. ಅದ್ರ ಜೊತೆಗೆ ಇಂಟರ್ನಲ್ ಆಡಿಟು, ಟ್ಯಾಕ್ಸ್ ಅಕೌಂಟಿಂಗು, ಆಫೀಸ್ ಸರ್ವಿಸಸ್, ಕಾಸ್ಟನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅದನ್ನೆಲ್ಲ ಓದ್ತೀರಾ. ಅಂದರೆ ಇವೆಲ್ಲನೂ ಕೂಡ ಅದರಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಸೇರಿಕೊಂಡಿರುತ್ತೆ. ಫಸ್ಟ್, ಫಿನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಅಕೌಂಟಲ್ಲಿ ಹೇಗೆ ಸೇರಿಕೊಂಡಿದೆ ಅಂತ ಹೇಳಿದ್ರೆ ನೋಡಿ, ಫಿನಾನ್ಷಿಯಲ್ ಅಕೌಂಟಿಂಗ್ ಯೂಶಲಿ ನಾವು ಫಿನಾನ್ಷಿಯಲ್ ಅಕೌಂಟಿಂಗ್ ಪ್ರಿಪೇರ್ ಮಾಡುವಾಗ ಅದರಲ್ಲಿ ಏನು ಸಿಗುತ್ತೆ? ಹಿಸ್ಟಾರಿಕಲ್ ಡಾಟಾ ಮೀನ್ಸ್ ಆನ್ ದ ಬೇಸ್ ಆಫ್ ಪಾಸ್ಟ್ ರೆಕಾರ್ಡ್ಸ್ ವಿ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಫಿನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಕಲಿಯೋದೇ ನೀವು ಇದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡಬೇಕು. ಸೊ ಈ ಡೇಟಾನ ಇಟ್ಕೊಂಡು ನೆಕ್ಸ್ಟ್ ಇನ್ ಫ್ಯೂಚರ್ ಪ್ಲ್ಯಾನ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಒಂದು ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ 10 ರೂಪೀಸ್ ಆಗ್ತಾಯಿದೆ. ಮಾರ್ಕೆಟ್ನಲ್ಲಿ ಅದೇ ಪೆನ್ನು 8 ರೂಪೀಸ್ ಸಿಗ್ತಿದೆ ಅಂತ ಹೇಳಿದಾಗ ಕಂಪನಿ ಸರ್ವೈವ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಆ ಪಾಸ್ಟ್ ರೆಕಾರ್ಡ್ಸ್ನ ಇಟ್ಕೊಂಡು ನಾನು ಹೇಗೆ 8 ರೂಪೀಸ್ಗಿಂತನೂ ಕಡಿಮೆ ಕಾಸ್ಟ್ನಲ್ಲಿ ಪೆನ್ನನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಸೊ ಆ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ಲ್ಯಾನ್ಗೆ ಈ ಪಾಸ್ಟ್ ರೆಕಾರ್ಡ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಕಾಸ್ಟ್ ಅಕೌಂಟಿಂಗ್ ಏನು ಹೇಳುತ್ತೆ? ಕಾಸ್ಟ್ ಅಕೌಂಟಿಂಗ್ನಲ್ಲಿ ಕೆಲವು ಟೆಕ್ನಿಕ್ಸ್ ಇದೆ. ಸ್ಟ್ಯಾಂಡರ್ಡ್ ಕಾಸ್ಟಿಂಗು, ಬಡ್ಜೆಟ್ರಿ ಕಂಟ್ರೋಲ್ ಈಗ ಓದ್ತೀರಾ ಈ ಸೆಮಿಸ್ಟರ್ನಲ್ಲಿ. ಇವನ್ ಮಾರ್ಜಿನಲ್ ಕಾಸ್ಟಿಂಗ್ ಕೂಡ, CVP ಅನಾಲಿಸಿಸ್, ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್ ಅಂತೇಳಿ ಇದು ನಿಮ್ಮ ಮುಂದಿನ ಸೆಮಿಸ್ಟರ್ನಲ್ಲಿ ಕಲಿತಿರ್ತೀರ. ಸೊ ಈ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟು, ಪ್ರತಿಯೊಂದು ಕಾಸ್ಟ್ ಸೆಂಟರ್ಸ್ನಲ್ಲಿ ಕಾಸ್ಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಕಾಸ್ಟ್ ಅಕೌಂಟಿಂಗ್ನ ಹೇಗೆ ಯೂಸ್ ಮಾಡ್ಕೋತೀರಾ ಅದನ್ನು ಇಲ್ಲೂ ಕೂಡ ನೀವು ಇಂಪ್ಲಿಮೆಂಟ್ ಮಾಡ್ಕೋತೀರಾ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ. ಬಡ್ಜೆಟಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್, ಪ್ರಿಪರೇಷನ್ ಆಫ್ ಬಡ್ಜೆಟ್ಸ್. ಬಡ್ಜೆಟ್ ಅನ್ನೋ ವರ್ಡ್ಗೆ ನಿಮಗೆ ಮೀನಿಂಗ್ ನಾನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಇನ್ ಫ್ಯೂಚರ್ ನಮಗೆ ಏನು ಬೇಕು ಅನ್ನೋದನ್ನ ಇನ್ ಅಡ್ವಾನ್ಸ್ ಪ್ಲ್ಯಾನ್ ಮಾಡೋವಂಥದ್ದೇ ಬಡ್ಜೆಟ್. ಎಷ್ಟು ರೆವಿನ್ಯೂ ಬರುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಅದರ ಮೇಲೆ ಕಂಪನಿಯ ಭವಿಷ್ಯ ನಿರ್ಧಾರ ಆಗಿರುತ್ತೆ. ಸೊ ಮುಂಚೆನೇ ಬಡ್ಜೆಟ್ ಮಾಡ್ಕೊಳ್ಳೋಂಥದ್ದು ಒಳ್ಳೆಯದು. ಅದನ್ನು ನೀವು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ನೋಡ್ತೀರಾ. ಟ್ಯಾಕ್ಸ್ ಪ್ಲ್ಯಾನಿಂಗ್, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದು ಹೇಗೆ ಟ್ಯಾಕ್ಸ್ ಸೇವಿಂಗ್ಸ್ನಲ್ಲಿ ಕಂಪನಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಕೂಡ ನೀವು ನೋಡ್ತೀರಾ. ರಿಪೋರ್ಟಿಂಗ್ ಟು ಮ್ಯಾನೇಜ್ಮೆಂಟ್, ರೂಟೀನ್ ಆ್ಯಂಡ್ ಸ್ಪೆಷಲ್ ರಿಪೋರ್ಟ್ಸ್.
ಫಿನಾನ್ಷಿಯಲ್ ಅಕೌಂಟಿಂಗು ಮತ್ತು ಕಾಸ್ಟ್ ಅಕೌಂಟಿಂಗ್ ಮಾಡದಿರೋಂಥ ಒಂದು ಎಕ್ಸ್ಟ್ರಾ ಫೀಚರ್ ಈ ಮ್ಯಾನೇಜ್ಮೆಂಟ್ ಅಕೌಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದಕ್ಕೂ ರಿಪೋರ್ಟನ್ನು ತಯಾರು ಮಾಡಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು, ಪ್ರತಿಯೊಂದಕ್ಕೂ ಅದಕ್ಕೆ ಬೇಕಾದಂಥ ಇನ್ಪುಟ್ಸ್ನ ಕೊಟ್ಟು ಅವರು ಒಳ್ಳೆ ಡಿಸಿಷನ್ನ ತಗೊಳ್ಳಿಕ್ಕೆ, ಪ್ರಾಡಕ್ಟ್ ವಿಚಾರದಲ್ಲಾಗಿರ್ಬೋದು ಅಥವಾ ಲೇಬರ್ ವಿಚಾರದಲ್ಲಾಗಿರ್ಬೋದು, ಓವರಾಲ್ ಕಂಪನಿಯ ಗ್ರೋತ್ ವಿಚಾರವಾಗಿ ಏನೇನು ಡಿಸಿಷನ್ ತಗೊಳ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಡಾಟಾ ಮತ್ತು ಇನ್ಫಾರ್ಮೇಷನ್ನ ಕೊಡೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಪ್ರೊಸೀಜರ್ಸ್. ಇನ್ವೆಂಟ್ರಿ ಅಂದರೆ ಸ್ಟಾಕ್, ಇನ್ವೆಂಟ್ರಿ ಕಂಟ್ರೋಲ್, ಲೇಬರ್ ಕಂಟ್ರೋಲ್, ಓವರ್ ಹೆಡ್ ಕಂಟ್ರೋಲ್ ಇದು ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ನಲ್ಲಿ ಫಸ್ಟ್ ಒನ್ ಪ್ಲಾನಿಂಗ್. ಇನ್ಫಾರ್ಮೇಷನ್ ಆ್ಯಂಡ್ ಡಾಟಾ ಹೆಲ್ಪ್ಸ್ ಟು ಫೋರ್ಕಾಸ್ಟ್, ಪ್ರಿಪೇರ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್. ಸೊ ಕೆಲವು ಕಂಪನಿನಲ್ಲಿ ಒಂದೇ ಥರನಾದ ಪ್ಲ್ಯಾನ್ಸ್ ಇರಲ್ಲ, ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ ಇರುತ್ತೆ, ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇರುತ್ತೆ. ಸೊ ಯಾವುದೇ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಇನ್ಗ್ರೀಡಿಯೆಂಟ್ ಏನಾದರೂ ಬೇಕಲ್ವಾ, ಏನಾದರೂ ಇನ್ಪುಟ್ ಬೇಕಲ್ವಾ. ಸೊ ಆ ಇನ್ಪುಟ್ನ ಇನ್ಫಾರ್ಮೇಷನ್ನ ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ, ಕನ್ಸರ್ನ್ ಪರ್ಸನ್ಸಿಂದ, ಸ್ಕಿಲ್ಡ್ ಪರ್ಸನ್ಸಿಂದ ಸೊ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಪ್ಲ್ಯಾನ್ನ ಪ್ರಿಪೇರ್ ಮಾಡೋದಕ್ಕೆ ಇದು ಮುಖ್ಯ ಕಾರಣ ಆಗ್ತದೆ. ಅದರ ಉದ್ದೇಶನೇ ಅದು ಮ್ಯಾನೇಜ್ಮೆಂಟ್ಗೆ. ನೆಕ್ಸ್ಟ್ ಕೋಆರ್ಡಿನೇಟಿಂಗ್. ಬಡ್ಜೆಟ್ಸ್ನ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಡಿಪಾರ್ಟ್ನ ನಡುವೆ ಕೋಆರ್ಡಿನೇಷನ್ ಬೇಕು. ಈಗ ಪರ್ಚೇಸ್ ಡಿಪಾರ್ಟ್ಮೆಂಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೂ ಲಿಂಕ್ ಇರುತ್ತೆ, ಪ್ರೊಡಕ್ಷನಿಂದ ಸೇಲ್ಸ್ ಡಿಪಾರ್ಟ್ಮೆಂಟ್ಗೂ ಲಿಂಕ್ ಇರುತ್ತೆ, ಪರ್ಚೇಸ್ ಡಿಪಾರ್ಟ್ಮೆಂಟ್ಗೂ ಸ್ಟೋರ್ ಡಿಪಾರ್ಟ್ಮೆಂಟ್ಗೂ ಲಿಂಕ್ ಇರುತ್ತೆ. ಒಬ್ರನ್ನೊಬ್ರು ಡಿಪೆಂಡ್ ಆಗಿರ್ತಾರೆ. ಸೊ ಆ ಡಿಪೆಂಡ್ ಆಗಿರೋ ಡಿಪಾರ್ಟ್ಮೆಂಟ್ಗಳ ನಡುವೆ ಕೋಆರ್ಡಿನೇಷನ್ನ ಬಿಲ್ಡ್ ಮಾಡೋದ್ರಲ್ಲಿ ಮ್ಯಾನೇಜ್ಮೆಂಟು ಸಹಕಾರಿ ಆಗುತ್ತೆ. ನೆಕ್ಸ್ಟ್ ಕಂಟ್ರೋಲಿಂಗ್ ಟೆಕ್ನಿಕ್ಸ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಬಡ್ಜೆಟ್ರಲ್ಲಿ ಕಂಟ್ರೋಲ್, ರೇಷಿಯೋ ಎಕ್ಸೆಟ್ರಾ. ಸೊ ಇವೆಲ್ಲ ಟೂಲ್ಸ್, ನೀವೇನು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಬಡ್ಜೆಟ್ರಿ ಕಂಟ್ರೋಲ್, ರೇಷಿಯೋ ನೋಡ್ತಾ ಇದ್ದೀರಲ್ಲ, ಎಲ್ಲ ಟೂಲ್ಸ್. ಸೊ ಈ ಟೂಲ್ಸ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಕಾಸ್ಟ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಹೇಳುತ್ತೆ. ಕಮ್ಯುನಿಕೇಷನ್, ಪ್ರಿಪೇರ್ ರಿಪೋರ್ಟ್ಸ್ ಫಾರ್ ಪ್ರೆಸೆಂಟೇಷನ್ ಟು ವೇರಿಯಸ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನಾನು ನಿಮಗೆ ಹೇಳಿದೆ, ಲೋವರ್ ಲೆವೆಲ್, ಮಿಡಲ್ ಲೆವೆಲ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಇದು ಬೇಕಾದಂಥ ಡೇಟಾಸ್ ಮತ್ತು ಇನ್ಫಾರ್ಮೇಷನ್ನ ಸಪ್ಲೈ ಮಾಡಿ ಕಮ್ಯುನಿಕೇಷನ್ನ ಬಿಲ್ಡ್ ಮಾಡುತ್ತೆ. ಹಾಗೆ ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್, ಕ್ವಾಲಿಟಿ ಆಫ್ ಗೂಡ್ಸ್, ಕಸ್ಟಮರ್ಸ್, ಎಂಪ್ಲಾಯೀಸ್, ಒಪಿನಿಯನ್ ಪೋಲ್ಸ್, ಇದನ್ನು ಜಿನ್ಯೂನ್ ಆಗಿ ಇದು ಚೆಕ್ ಮಾಡಿ ಸಂಬಂಧಪಟ್ಟಂಥ ಪರ್ಸನ್ಸ್, ಡಿಪಾರ್ಟ್ಮೆಂಟ್ಸ್ಗೆ ಇನ್ಚಾರ್ಜ್ ಯಾರಿರ್ತಾರೆ ಅವರಿಗೆ ಅದು ಸಪ್ಲೈ ಮಾಡುತ್ತೆ. ಟ್ಯಾಕ್ಸ್ ಪಾಲಿಸೀಸ್, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟ್ಯಾಕ್ಸ್ ಪಾಲಿಸೀಸ್. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಇದು 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕೇಳಬಹುದು. ಫಿನಾನ್ಷಿಯಲ್ ಅಕೌಂಟಿಂಗು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇರುವಂಥ ಡಿಫ್ರೆನ್ಸ್. FA ಇನ್ಫಾರ್ಮೇಷನ್ ಈಸ್ ಮೇನ್ಲಿ ಫಾರ್ ಎಕ್ಸ್ಟರ್ನಲ್ ಯೂಸರ್ಸ್. FA ತಾನೇನು ಪ್ರಿಪೇರ್ ಮಾಡುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ, ಅದು ಯಾರಿಗೋಸ್ಕರ ಪ್ರಿಪೇರ್ ಮಾಡುತ್ತೆ, ಯಾರ ಉದ್ದೇಶ ಇಟ್ಕೊಂಡು ಪ್ರಿಪೇರ್ ಮಾಡುತ್ತೆ ಅಂದರೆ ಶೇರ್ ಹೋಲ್ಡರ್ಸು, ಕ್ರೆಡಿಟಾರ್ಸ್, ಗೌರ್ಮೆಂಟ್ ಅಥಾರಿಟೀಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಯೂಸ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗು
ಇದು ತಾನು ಪ್ರಿಪೇರ್ ಮಾಡುವಂಥ ರಿಪೋರ್ಟ್ಸು ಇಟ್ ಈಸ್ ಯೂಸ್ಫುಲ್ ಫಾರ್ ಇಂಟರ್ನಲ್ ಯೂಸರ್ಸ್ ಅಂತ ಹೇಳಿದ್ರೆ ಇದು ಮ್ಯಾನೇಜ್ಮೆಂಟ್ ಮಾತ್ರ ಅದು ಯೂಸ್ ಆಗುತ್ತೆ. ಹಲೋ. Next, second difference, it is based on double entry system for recording business transaction. It is not based on double entry system. ಇಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ನೀವು ಟಿ ಫಾರ್ಮ್ಯಾಟ್ ಅಕೌಂಟಿಂಗ್ ಒಂದು ಅಕೌಂಟನ್ನು ಡೆಬಿಟ್ ಮಾಡಿದ್ರೆ ಇನ್ನೊಂದು ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು ಅನ್ನೋ ಡಬಲ್ ಎಂಟ್ರಿ ಸಿಸ್ಟಮ್ ಪ್ರಿನ್ಸಿಪಲ್ಸ್ ಏನಿದೆ ಅದು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಫಾಲೋ ಮಾಡಲೇಬೇಕು ಅಂತ ಏನಿಲ್ಲ. ಅಂಡರ್ ಕಂಪನಿ ಲಾ, ಟ್ಯಾಕ್ಸ್ ಲಾಸ್, ಫಿನಾನ್ಷಿಯಲ್ ಅಕೌಂಟಿಂಗ್ ಇಸ್ ಮ್ಯಾಂಡೇಟರಿ. ಫಿನಾನ್ಷಿಯಲ್ ಅಕೌಂಟಿಂಗ್ ಪ್ರಿಪೇರ್ ಮಾಡುವಂಥ ರಿಪೋರ್ಟ್ಸ್ ಏನಿದೆ P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಇದು ಕಂಪನಿ ಲಾ ಮತ್ತು ಟ್ಯಾಕ್ಸ್ ಲಾ ಪ್ರಕಾರ ಅಥವಾ ಗೌರ್ಮೆಂಟ್ ಏನು ಎಸ್ಟಾಬ್ಲಿಷ್ ಮಾಡಿದೆಯೋ ಆ ಡಿಪಾರ್ಟ್ಮೆಂಟ್ನ ಪ್ರಕಾರ ಕಂಪಲ್ಸರಿ ಪ್ರಿಪೇರ್ ಮಾಡಲೇಬೇಕು. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಕೊಡುವಂಥ ರಿಪೋರ್ಟ್ಸು ಕಂಪಲ್ಸರಿ ಅಲ್ಲ, ಆದರೆ ಹೈಲಿ ಡಿಸೈರಬಲ್, ಅಂದರೆ ಮಾಡಿದ್ರೆ ಒಳ್ಳೆಯದು ಅಂತ. ನೆಕ್ಸ್ಟ್, ಇಟ್ ರೆಪ್ರೆಸೆಂಟ್ಸ್ ಪಾಸ್ಟ್ ಆರ್ ಹಿಸ್ಟಾರಿಕಲ್ ಡಾಟಾ. ಸೊ ಇದು ಘಟನೆ ನಡೆದು ಹೋದಂಥ ಆಧಾರದ ಮೇಲೆ P&L ಅಕೌಂಟು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾರೆ. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟು ಮುಂದೆ ಏನಾಗಬೇಕು ಏನಾಗ್ಬೋದು ಅಂತ ಒಂದು ಅಸಂಪ್ಷನ್, ಎಸ್ಟಿಮೇಷನ್ನು, ಬಡ್ಜೆಟನ್ನೆಲ್ಲ ಪ್ರಿಪೇರ್ ಮಾಡ್ತಾರಲ್ಲ ಅದು ಪಾಸ್ಟ್ ಒಂದೇ ಅಲ್ಲ, ಫ್ಯೂಚರ್ಗೆ ಸಂಬಂಧಪಟ್ಟಂಥ ರೆಕಾರ್ಡ್ಸ್ನ ಕೂಡ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾರೆ. ಕಂಪನೀಸ್ ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ FA ಅಕಾರ್ಡಿಂಗ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರನೇ ಅವರು ಫಿನಾನ್ಷಿಯಲ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ನೀವು ನೋಡಿದ್ರಲ್ಲ AS1, AS2, AS3. MA is not bound by accounting standard. Accounting standard ಇದಕ್ಕೆ ಅಪ್ಲೈ ಆಗಲ್ಲ. ನೆಕ್ಸ್ಟ್, ಇಟ್ ಪ್ರಿಪೇರ್ಸ್ P&L ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಇದು ಇಂಥದ್ದೇ ಅಂತ ಏನಿಲ್ಲ, ಅದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅಥವಾ ತನಗೆ ಬೇಕಾಗಿರೋಂಥ ಎಸ್ಟಿಮೇಷನ್ ಸಂಬಂಧಪಟ್ಟಂಗೆ ಪರ್ಫಾರ್ಮೆನ್ಸ್ ರಿಪೋರ್ಟ್ ಇರ್ಬೋದು, ಅದು ಪ್ರಿಪೇರ್ ಮಾಡ್ತಾ ಹೋಗುತ್ತೆ ತನ್ನ ಕನ್ವೀನಿಯನ್ಸ್ಗೆ ತಕ್ಕ ಹಾಗೆ, ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಏನು ಹೇಳುತ್ತೆ, ಸ್ಕೋಪ್ ಆಫ್ CA is limited to providing cost information for managerial users. ಸೊ ಒಂದು ಪ್ರಾಡಕ್ಟು, ಒಂದು ಮೆಷಿನ್ ಒಬ್ಬ ವ್ಯಕ್ತಿಗೆ ಎಷ್ಟು ಕಾಸ್ಟ್ ಆಗ್ತಾ ಇದೆ ಅಂತ ಇನ್ಫಾರ್ಮೇಷನ್ ಕೊಡೋದಷ್ಟೇ ಕಾಸ್ಟ್ ಅಕೌಂಟಿಂಗ್ನ ಉದ್ದೇಶ. ಬಟ್ ಇದು ಕಾಸ್ಟ್ ಅಕೌಂಟಿಂಗ್ ಜೊತೆಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಏನು ಯೂಸ್ ಮಾಡ್ತಾರೋ ಅವೆರಡು ಇನ್ಫಾರ್ಮೇಷನ್ನ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗೋ ರೀತಿ ಪ್ರಿಪೇರ್ ಮಾಡುತ್ತೆ. ಇದು ಮೇನ್ ಫೋಕಸ್ ಮಾಡೋದು ಕಾಸ್ಟ್ ಅಸೈನ್ಮೆಂಟು ಮತ್ತು ಕಾಸ್ಟ್ ಕಂಟ್ರೋಲು, ಜೊತೆಗೆ ಪ್ರಾಫಿಟ್ನ ಹೇಗೆ ಮ್ಯಾಕ್ಸಿಮೈಸ್ ಮಾಡ್ಬೋದು ಅಂತ. ಇದರ ಮುಖ್ಯ ಉದ್ದೇಶ ಪ್ಲಾನಿಂಗು, ಕಂಟ್ರೋಲಿಂಗ್ ಮತ್ತು ಡಿಸಿಷನ್ ಮೇಕಿಂಗ್. ಇದರ ಎವಲ್ಯೂಷನ್ ಆಫ್ CA is mainly due to the limitation of financial accounting. ಫಿನಾನ್ಷಿಯಲ್ ಅಕೌಂಟಿಂಗ್ನ ಡಿಸ್ಅಡ್ವಾಂಟೇಜಸ್ ಆಧಾರದ ಮೇಲೆ ಕಾಸ್ಟ್ ಅಕೌಂಟಿಂಗ್ ಹುಟ್ಕೊಳ್ತು. ಆದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಕಾಸ್ಟ್ ಅಕೌಂಟಿಂಗ್ನ ಡಿಸ್ಅಡ್ವಾಂಟೇಜ್ ಮೇಲೆ ಅದು ಫೇಲ್ಯೂರ್ ಆಯಿತು ಅಂತೇಳಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬೆಳಕಿಗೆ ಬಂತು. ಕೆಲವು ಇಂಡಸ್ಟ್ರೀಸ್ನಲ್ಲಿ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್ನ ಪ್ರಿಪೇರ್ ಮಾಡಬೇಕಾಗಿರೋದು, ಮೇಂಟೈನ್ ಮಾಡಬೇಕಾಗಿರೋದು ಕಂಪಲ್ಸರಿ. ನಾಟ್ ಆಲ್ ಇಂಡಸ್ಟ್ರೀಸ್, ಕೆಲವು ಇಂಡಸ್ಟ್ರೀಸು. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ರೆಕಾರ್ಡ್ಸ್ನ ಪ್ಯೂರ್ಲಿ ವಾಲಂಟರಿ, ಕಂಪಲ್ಸರಿ ಪ್ರಿಪೇರ್ ಮಾಡಬೇಕು ಅಂತೇನಿಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದ ಯುಟಿಲಿಟಿ ಟು ದ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಇಟ್ ಈಸ್ ಬೇಸ್ಡ್ ಆನ್ ಡೇಟಾ ಡಿರೈವ್ಡ್ ಫ್ರಮ್ ಫಿನಾನ್ಷಿಯಲ್ ಅಕೌಂಟಿಂಗ್.
ಫಿನಾನ್ಷಿಯಲ್ ಅಕೌಂಟಿಂಗ್ ಏನು ಪ್ರಿಪೇರ್ ಮಾಡಿರುತ್ತೋ ಅದ್ರ ಬೇಸ್ ಮೇಲೆ ಇವರು ಡೇಟಾನ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾರೆ. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಎರಡನ್ನೂ ಬಳಸ್ಕೊಳ್ಳುತ್ತೆ. ಕಾಸ್ಟ್ ಅಕೌಂಟಿಂಗ್ ಮತ್ತು ಫಿನಾನ್ಷಿಯಲ್ ಅಕೌಂಟಿಂಗ್ ಎರಡನ್ನೂ ಯೂಸ್ ಮಾಡ್ಕೊಂಡು ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡುತ್ತೆ. ಇಟ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ವಿತೌಟ್ ಮ್ಯಾನೇಜ್ಮೆಂಟ್ ಅಕೌಂಟ್. ಮ್ಯಾನೇಜ್ಮೆಂಟ್ ಅಕೌಂಟ್ ಇಲ್ಲದೇ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನ ಕಂಪನಿಗಳಲ್ಲಿ ಇನ್ಸ್ಟಾಲ್ ಮಾಡಬಹುದು. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟ್ನ ಕಾಸ್ಟ್ ಅಕೌಂಟಿಂಗ್ ಸಹಾಯ ಇಲ್ಲದೆ ಮ್ಯಾನೇಜ್ಮೆಂಟ್ ಅಕೌಂಟ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲ್ಲ. ಇದರ ಇಷ್ಟೆಲ್ಲ ಹೊರತಾಗಿಯೂ ಸ್ಕೋಪು, ಡಿಫರೆನ್ಸ್ ಮತ್ತು ಆಬ್ಜೆಕ್ಟಿವ್ಸ್ನ ಹೊರತಾಗಿಯೂ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಕೆಲವು ಲಿಮಿಟೇಷನ್ಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. Accuracy is not ensured. It largely based on estimates. ಎಸ್ಟಿಮೇಟ್ಸ್ ಏನು ಮಾಡುತ್ತೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? ಫಾರ್ ಎಕ್ಸಾಂಪಲ್, ಈಗ ಪ್ರೆಸೆಂಟ್ 10,000 ಯೂನಿಟ್ಸ್ನ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ನೆಕ್ಸ್ಟ್ ಇಯರ್ನಲ್ಲಿ ಒಂದು 15,000 ಅಂತ ಟಾರ್ಗೆಟ್ ಹಾಕೊಳ್ಳುತ್ತೆ. ಸೊ ಆ 15,000 ಮ್ಯಾನುಫ್ಯಾಕ್ಚರ್ ಮಾಡಲೇಬೇಕು, ಮಾಡೇ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಮಾರ್ಕೆಟ್ನಲ್ಲಿ ರಾ ಮೆಟೀರಿಯಲ್ ಸಪ್ಲೈ ಆಗದೆ ಇರ್ಬೋದು, ಲೇಬರ್ ಸಿಗದೆ ಲೇಬರ್ ಶಾರ್ಟೇಜ್ ಆಗ್ಬೋದು. ಸೊ ಈ ಥರ ಎಲ್ಲ ಗೌರ್ಮೆಂಟ್ ಪಾಲಿಸಿ ಚೇಂಜ್ ಆಗ್ಬೋದು, ವೆದರ್ ಕೈ ಕೊಡ್ಬೋದು. ಈ ಥರ ಏನು ಎಸ್ಟಿಮೇಷನ್ ಹಾಕೊಳ್ಳುತ್ತೋ ಅದು ಆಗದೆ ಇರ್ಬೋದು. ಎ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಈಗ ಏನೇ ಡೇಟಾ ಅಥವಾ ಏನೇ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿ ಕೊಟ್ಟರು ಅಲ್ಟಿಮೇಟ್ಲಿ ಅದು ಯಾರ ಕೈ ಸೇರುತ್ತೆ ಅಂದರೆ ಮ್ಯಾನೇಜ್ಮೆಂಟ್, ಓನರ್ ಕೈಗೆ ಸೇರುತ್ತೆ. ಸೊ ಓನರ್ ಏನಾದ್ರು ಒಳ್ಳೆ ಸ್ಕಿಲ್ಡ್ ಪರ್ಸನ್ನು, ಎಫಿಷಿಯೆಂಟ್ ಮ್ಯಾನೇಜರ್ ಇತ್ತು ಅಂತ ಹೇಳಿದ್ರೆ ರಿಪೋರ್ಟ್ ಬೇಸ್ ಮೇಲೆ ಎಫೆಕ್ಟಿವ್ ಪ್ಲಾನ್ಸ್ನ ಇಂಪ್ಲಿಮೆಂಟ್ ಮಾಡ್ತಾನೆ. ಓನರ್ ಎಫಿಷಿಯೆಂಟ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗಲ್ಲ. ಹಾಗಂತ ಮ್ಯಾನೇಜ್ಮೆಂಟ್ನೇ ರಿಪ್ಲೇಸ್ ಮಾಡಲಿಕ್ಕೂ ಆಗಲ್ಲ. ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಇಟ್ ಡಿರೈವ್ಸ್ ಇನ್ಫಾರ್ಮೇಷನ್ ಫ್ರಮ್ ಫಿನಾನ್ಷಿಯಲ್ ಅಕೌಂಟ್ ಆ್ಯಂಡ್ ಕಾಸ್ಟ್ ಅಕೌಂಟ್ಸ್. ಸೊ ಈ ಮ್ಯಾನೇಜ್ಮೆಂಟ್ ಅಕೌಂಟು ಇಂಡಿಪೆಂಡೆಂಟಾಗಿ ತಾನೇ ಸಪ್ರೇಟಾಗಿ ಅಕೌಂಟ್ಸ್ನ ಅಥವಾ ಸ್ಟೇಟ್ಮೆಂಟ್ಸ್ನ ರೆಕಾರ್ಡ್ಸ್ನ ಪ್ರಿಪೇರ್ ಮಾಡಲ್ಲ. ಇಟ್ ಈಸ್ ಡಿಪೆಂಡಿಂಗ್ ಆನ್ ದ FA ಆ್ಯಂಡ್ CA. ಸೊ ಅಲ್ಲಿ FA ಮತ್ತು CAನಲ್ಲಿ ಮಿಸ್ಟೇಕ್ಸು, ಎರರ್ಸ್ ಆಯಿತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸಲ್ಲೂ ಕೂಡ ಎರರ್ಸು, ಮಿಸ್ಟೇಕ್ಸ್ ಆಗುತ್ತೆ. ಕಾಸ್ಟ್ಲಿ ಅಫೇರ್. All organizations, in particular small firms, cannot afford. ಕಂಪನಿಗಳಲ್ಲಿ ಎಲ್ಲ ಕಂಪನಿಗಳಲ್ಲೂ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಾದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಬಟ್ ಸ್ಮಾಲ್ ಆರ್ಗನೈಸೇಷನ್ಸ್ಗೆ ಅಷ್ಟು ಅಮೌಂಟ್ನ ಅಫೋರ್ಡ್ ಮಾಡಲಿಕ್ಕೆ ಆಗೋಲ್ಲ. ಬಟ್ ಸ್ಟಿಲ್ ಇದು ಹೊಸ ಕಾನ್ಸೆಪ್ಟ್ ಆಗಿರೋಂಥ ಎಷ್ಟೋ ಜನ ಮ್ಯಾನೇಜರ್ಸ್ಗೆ, ಎಂಪ್ಲಾಯೀಸ್ಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ಇನ್ನೂ ಕೂಡ ಎವಲ್ಯೂಷನರಿ ಸ್ಟೇಜ್ನಲ್ಲೇ ಇದೆ. ಸೊ ಆದ್ದರಿಂದ ಇದು ಫೇಲ್ಯೂರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾವುದೇ ಒಂದು ಕಾನ್ಸೆಪ್ಟು ಕ್ಲಿಯರಾಗಿ ಅಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸು, ವರ್ಕರ್ಸು ಮತ್ತು ಮ್ಯಾನೇಜರ್ಸ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಫೇಲ್ಯೂರ್ ಅಂತಲೇ ಅರ್ಥ. ಥ್ಯಾಂಕ್ ಯು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೌಟ್ಸ್ ಏನಾದರೂ ಇದ್ದರೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ಕೇಳಬಹುದು.